ಅದಕ್ಕೇನ್ ಮಾಡ್ತದೆ ಕಾಂಗ್ರೆಸ್, ಬಹಳ ಕಾಲ ಅಂಬೇಡ್ಕರ್ ಅವರ ಫೋಟೋನೇ ಇಡ್ತಾ ಇರ್ಲಿಲ್ಲ, ಅವರು ಫೋಟೋನೇ ಇಡ್ತಾ ಇರ್ಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಫೋಟೋ ಇಟ್ಕೊಂಡು ಓಡಾಡ್ತಾವ್ರೆ. ಸಂವಿಧಾನದ ಬಗ್ಗೆ ಅವ್ರಿಗೆ ಅಷ್ಟೇನು ಗೌರವನೂ ಇರಲಿಲ್ಲ. ಇದುವರೆಗೂ 76 ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನದ ವಿರೋಧಿ ಚಟುವಟಿಕೆಯನ್ನ ಮಾಡಿ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಏರಿ 2 ವರ್ಷಗಳ ಕಾಲ ಈ ಸಂವಿಧಾನಕ್ಕೆ ಯಾವುದೇ ರೀತಿಯ ಗೌರವ ಇರಲಿಲ್ಲ, ಇದು ಚಲಾವಣೆಯಲ್ಲೂ ಇರಲಿಲ್ಲ. ಈ ಕೆಲಸ ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇಷ್ಟೆಲ್ಲ ಮಾಡಿ ಅಪಮಾನ ಮಾಡಿ ಅಂಬೇಡ್ಕರ್ ಅವರನ್ನ ಈಗ ಪ್ರೀತಿ ಮಾಡ್ಲಿಕ್ಕೆ ಬಂದಿದ್ದಾರೆ. ನೀವು ಯೋಚನೆ ಮಾಡಿ, ಮೋದಿಜಿ ಅವ್ರಿಗೊಂದು ಅವಕಾಶ ಸಿಕ್ತು, ಪ್ರಧಾನಮಂತ್ರಿ ಆಗುವಾಗ ಅಂಬೇಡ್ಕರ್ ಅಧಿಕಾರ ತಗೊಳ್ಬೇಕು. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ತಲೆ ಇಟ್ಟು ನಮಸ್ಕರಿಸಿ ಹೋಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಅವರು. ಅದಾದ ತಕ್ಷಣ ಪ್ರವೇಶ ಮಾಡುವಾಗ ಪಾರ್ಲಿಮೆಂಟ್ ಹೌಸ್ ಅನ್ನ ಮೆಟ್ಟಲಿಗೆ ತಲೆ ಕೊಟ್ಟು ಪ್ರಜಾಪ್ರಭುತ್ವ ದೇಗುಲವನ್ನ ಪ್ರವೇಶ ಮಾಡ್ತಿದ್ದೀನಿ ಅಂತ ಹೇಳಿ ನಮಸ್ಕರಿಸಿ ಒಳಗಡೆ ಹೋದ್ರು. ಒಳಗಡೆ ಹೋದ್ಮೇಲೆ ಹೇಳಿದ್ರು, ಈ ದೇಶದಲ್ಲಿ ಅಂಬೇಡ್ಕರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದಾಗಿ ನನ್ನಂತ ಟೀಮಾರವನು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ತು, ಅದರಿಂದ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಹೇಳ್ಕೊಂಡ್ರು. ಎಷ್ಟು ಜನ ಕಾಂಗ್ರೆಸ್ನವರು ಇದುವರೆಗೂ ಪ್ರಧಾನಮಂತ್ರಿಗಳಾಗಿದ್ದಾರಮ್ಮ? ಯಾವತ್ತಾದ್ರೂ ಹೇಳಿದ್ರ? ಅದು ಬಿಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದ ಸ್ಥಳ, ಅವರು ಓದಿದ ಸ್ಥಳ ಲಂಡನ್ನಲ್ಲಿ, ದೆಹಲಿಯಲ್ಲಿ ಅವರು ಯಾವ ಪ್ಲೇಸಲ್ಲಿ ಇದ್ರು ಅದು, ಜೊತೆಗೆ ಅವರು ಬುದ್ಧಿಸಂ ಸ್ವೀಕಾರ ಮಾಡಿದ ನಾಗ್ಪುರದ ಜಾಗ, ಜೊತೆಗೆ ಅಂತ್ಯ ಸಂಸ್ಕಾರ ಆದ 5 ಸ್ಥಾನಗಳನ್ನ ಇವತ್ತು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನ ಮಾಡಿ ಗೌರವವನ್ನ ಕೊಟ್ಟಿದ್ರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಅಲ್ಲ, ಅದು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಜಿ ಅವರು ಅನ್ನೋದನ್ನ ನಾವಿವತ್ತು ಗಮನದಲ್ಲಿ ಇಟ್ಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ 10 ಸ್ಥಳಗಳಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ, 10 ಸ್ಥಳಗಳಿಗೆ. ಅದರಲ್ಲಿ ಒಂದು ಸಂಪಂಗಿ ಅವರು ಗೆದ್ದು ಬರ್ತಾರಲ್ಲ, ರಾಮಕ್ಕ ಅವರು ಗೆದ್ದು ಬಂದ್ರಲ್ಲ, ಅದೇ KGF, ಅಲ್ಲಿಗೂ ಕೂಡ ಬಂದಿದ್ರು ಅವರು. ಈ ಸ್ಥಳಗಳನ್ನು ನಾವು ಹೋಗಿ ಕೇಳ್ಕೊಂಡ್ವಿ. ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ರು, ನಾವೆಲ್ಲ ಹೋಗಿ ಕೇಳಿದ್ವಿ. ಕೇಂದ್ರದಲ್ಲಿ ಏನೋ ಅವ್ರು ಮಾಡಿದ್ದಾರೆ ಸರ್, ಅದು ಬಿಡಿ, ಇಲ್ಲಿ ಏನಾದ್ರು ಮಾಡ್ಬೇಕಲ್ಲ, ನಮಗೂ ಒಂದು ಅವಕಾಶ ಕೊಡಿ, ಇದನ್ನು ಮಾಡೋಣ ಅಂತ. ಇಮ್ಮಿಡಿಯೇಟ್ಲಿ 25 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿದ್ರು, ಅದನ್ನು ಸ್ಮಾರಕಗಳನ್ನ ಮಾಡ್ಲಿಕ್ಕೆ. ಈ ಸರ್ಕಾರ ಇದುವರೆಗೂ ಕೆಲಸ ಮಾಡಲೇ ಇಲ್ಲ. ನಮ್ಮ ಸರ್ಕಾರ ಹೋಯ್ತು, ಇವರು ಅದನ್ನ ಹಿಡಿದಿಟ್ಕೊಂಡು ಕೊಡ್ತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಎಷ್ಟು ಕಾರ್ಯಕ್ರಮಗಳನ್ನ ನಮಗಾಗಿ ಕೊಟ್ಟಿದ್ದಾರೆ ನೀವು ತಿಳ್ಕೊಳ್ಬೇಕು. ಕೇವಲ 4% ಬಡ್ಡಿಯಲ್ಲಿ KSFCಯಲ್ಲಿ ನಮ್ಮ ದಲಿತ ಮಕ್ಕಳು, ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಸಾಲ ತಗೊಳ್ಬಹುದು. ಹೋಗಿ ನೀವು ಇಂಡಸ್ಟ್ರಿ ಮಾಡ್ರಿ, ವ್ಯಾಪಾರ ಮಾಡ್ರಿ ಅಂತ ಮಾಡಿದವರು ಯಾರಾದ್ರೂ ಇದ್ರೆ ಕರ್ನಾಟಕದಲ್ಲಿ ಅದು ಮಾನ್ಯ ಯಡಿಯೂರಪ್ಪಾಜಿ ಅವರು ಇವತ್ತು ಇಲ್ಲಿ ಕುಳಿತಿದ್ದಾರೆ. KIDB ಲ್ಯಾಂಡ್ ಕೊಡ್ತಾರೆ ಈಗ, ಸೈಟ್ಗಳು. ಮೊದಲು 1 ಕೋಟಿ ರೂಪಾಯಿ ಬಾಳ್ತದಂದ್ರೆ ನೀವು 1 ಕೋಟಿ ರೂಪಾಯಿ ಕೊಡಬೇಕು, ತಗೋಬೇಕಾಗಿತ್ತು. ಯಡಿಯೂರಪ್ಪನವರ ಕಾಲದಲ್ಲಿ KIDB ನಲ್ಲಿ ಯಾರಾದ್ರೂ ನಾನು ಇಂಡಸ್ಟ್ರಿ ಮಾಡ್ತೇನೆ ಅಂತ ಹೇಳಿ ಹೋಗಿ ಅರ್ಜಿ ಹಾಕಿದ್ರೆ
1 ಕೋಟಿ ಬಾಳ್ತಕ್ಕಂತ ಆ ಸೈಟ್ಗೆ 1 ಎಕರೆಗೆ ಕೇವಲ 25 ಲಕ್ಷ, ಅಂದ್ರೆ 75% ರಿಬೇಟ್ ನಮಗೆ. ಅಂದ್ರೆ ನಮ್ಮನ್ನ ಉದ್ಧಾರ ಮಾಡ್ತಕ್ಕಂಥವ್ರು ಯಾವ ರೀತಿ ಚಿಂತೆ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಯಾವತ್ತೂ ಕೂಡ ದಲಿತ ಪ್ರೇಮಿ ಅಲ್ಲ, ಅಂಬೇಡ್ಕರ್ ಅವರ ಪ್ರೇಮಿ ಅಲ್ಲ. ಬೇಕಾದಷ್ಟು ನಿದರ್ಶನಗಳಿವೆ, ಬೇಕಾದಷ್ಟು. ಆದ್ರೆ ಅವ್ರಿಗೆ ಬೇಕಾಗಿಲ್ವಾ? ಅಂಬೇಡ್ಕರ್ ಬೇಕಾಗಿಲ್ವಾ? ಬೇಕು. ಯಾಕೆ ಬೇಕು ಅಂದ್ರೆ ವೋಟ್ ಬ್ಯಾಂಕ್ ಇದೆ ಅವರ ಹೆಸರಿನಲ್ಲಿ. ದಲಿತರು ನೀವ್ ಹೇಳಿ, ಹೆಣ್ಣು ಮಕ್ಕಳು ಈಗಾಗಲೇ ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಿ, ನಿಮ್ಗೆ ಫ್ರೀ ಅಂತ ಹೇಳಿದಾರಮ್ಮ. ಗಂಡಸರಿಗೆ ಫ್ರೀ ಇಲ್ಲ, ಹೆಂಗಸರಿಗೆ ಮಾತ್ರ ಇದೆ. ಬಹಳ ಸಂತೋಷ ನಿಮ್ಗೆಲ್ಲ. ನೀವು ಎಷ್ಟು ಜನ 1 ತಿಂಗಳಲ್ಲಿ ಫ್ರೀ ಬಸ್ ಅಲ್ಲಿ ಹೋಗ್ತೀರಿ ಹೇಳಿ ನೋಡೋಣ. ನಮ್ಮ